ಜ್ಞಾನ ದೀವಿಗೆಯತ್ತ ಕೊಂಡೊಯ್ಯುವುದು ನಾಟಕ ಮಾಧ್ಯಮ ಎಂದು ರಂಗ ನಿರ್ದೇಶಕ ಜನಾರ್ದನ್ ಅವರು ತಿಳಿಸಿದರು. ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ವೆಂಕಟೇಶ್ ಪ್ರಸಾದ್ ಅವರು ರಚಿಸಿರುವ ನಾನ್ಯಾರು ಕೃತಿ ಲೋಕಾರ್ಪಣೆ ಸಮಾರಂಭದಲ್ಲಿ ಮಾತನಾಡುತ್ತಾ, ನಾಟಕ ಮಾಧ್ಯಮ ಮನುಷ್ಯನ ನಡುವೆ ಇರುವ ಗುಣಲಕ್ಷಣಗಳನ್ನು ಚರ್ಚೆ ಮಾಡುತ್ತದೆ. ಜನರ ಕಣ್ಣು ತೆರೆಸುವ ಮಾಧ್ಯಮವಾಗಿದೆ. ಸಾಮಾಜಿಕ ವೈಜ್ಞಾನಿಕ ಅಭಿಪ್ರಾಯವನ್ನು ತಿಳಿಸುವ ಮಾಧ್ಯಮವಾಗಿದ್ದು, ನಾಟಕದಲ್ಲಿ ವಿರುದ್ಧ ಹಾಗೂ ತದ್ವಿರುದ್ಧವಾದ ಪಾತ್ರಗಳಿದ್ದರೂ ಕೂಡ ಅಂತಿಮವಾಗಿ ಸತ್ಯ ಗೆಲ್ಲುತ್ತದೆ. ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಇರದ ದಾರ್ಶನಿಕರು, ಚಿಂತಕರು, ಸಾಹಿತಿಗಳು, ಪ್ರಗತಿಪರರು ನಮ್ಮ ದೇಶದಲ್ಲಿದ್ದಾರೆ. ಸಾಹಿತಿ ಸುಬ್ಬು ಹೊಲೆಯಾರ್ ಕೃತಿ ಪರಿಚಯ ಮಾಡುತ್ತಾ, ಕುವೆಂಪು ಯಾವುದೇ ಜಾತಿಯ ವಾರಸುದಾರರಲ್ಲ, ಅವರು ವಿಶ್ವಕವಿಗಳು. ಅದೇ ರೀತಿ ಅಂಬೇಡ್ಕರ್, ಗಾಂಧೀಜಿ, ಬುದ್ಧ, ಬಸವಣ್ಣ ಇನ್ನು ಮುಂತಾದ ದಾರ್ಶನಿಕರನ್ನು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತಗೊಳಿಸಬೇಡಿ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಾನಪದ ಸಾಹಿತಿ ನಾಟಕಕಾರ ಚಂದ್ರು ಕಾಳಿನಹಳ್ಳಿ ವಹಿಸಿದ್ದರು. ಪುಸ್ತಕದ ಬಗ್ಗೆ ಪ್ರಾಂಶುಪಾಲ ಕೆಎಂ ಸಂತೋಷ್ ಮಾತನಾಡಿದರು. ಪರಿಸರ ಪ್ರೇಮಿ ಅಶೋಕ್, ದಂಡೂರ ಮಂಜುನಾಥ್, ನೀನಾಸಂ ಸಂತೋಷ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಾನವ ಚರಿತ್ರೆ ನಮಗೆಲ್ಲ ಗೊತ್ತಿದೆ. ಮಂಗಗಳಲ್ಲ ನಾವು, ಮನುಷ್ಯರು. ಮಂಗನಿಂದ ಮಾನವಕ್ಕೆ ಒಂದು ದೊಡ್ಡ ಪ್ರಯಾಣ ಇದೆ. ಮಾನವನಾದ ಮೇಲೆ ಅವನದೇ ಆದಂಥ ಗುಣಲಕ್ಷಣಗಳನ್ನು ಆವರಿಸ್ಕೊಂಡು ಅಳವಡಿಸ್ಕೊಂಡು ಒಂದು ಜ್ಞಾನ ದೀವಿಗೆಯತ್ತ ಸಾಗುವುದಕ್ಕೆ ಅವನ ಮನುಷ್ಯ ಅಂತ ಕರೆಯೋದು. ಇಲ್ಲಾಂದ್ರೆ ಮಂಗನೇ ಅಂತ